ಹಲೋ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕೋಟ್ರಸಲ್ಲಿ ಮೇಲ್ಗಡೆ ಮನೆಯವ್ರ ಮನೆ ಒಂದು ಬ್ರಹ್ಮಕಮಲ ಹೂವು ಹರಳಿತ್ತು. ನಾನು ಯಾವಾಗಲೂ ನೋಡಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಹೂವು ಹರಳಿರೋದನ್ನ ನೋಡಿರೋದು. ಅಲ್ಲಿಗೆ ಹೋಗಿ ಒಂದು ಫೋಟೋ ತೊಗೊಂಡು ಬಂದೆ, ಅದನ್ನು ಇವಾಗ ಹಾಕಿದ್ದೀನಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ವಿ. ಅಲ್ಲಿಗೆ ಹೋದ್ಮೇಲೆ ಹಿಂಗೆಲ್ಲ ದಿನಚರಿ ಹೋಗುತ್ತೆ ಅಂತ ನೋಡ್ಕೊಂಡು ಹೋಗವ. ನಾವು ಇವತ್ತು ರೌಂಡ್ ಬೆಳ್ಕೊಳ್ಳೋದು ಕಡೆ ಹೋದ್ವಿ. ನಾನು ಅಷ್ಟಾಗಿ ಮತ್ತೆ ಪದೇ ಪದೇ ಹೋಗೋದು ಬರೋದು, ಏನೋ ರೋಡ್ ಕ್ಲಿಪ್ಪಿಂಗ್ಸ್ ಏನು ತೊಗೊಳೋದು ಅಂತ ಹೇಳಿ ತೊಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ಆದರೂ ಸ್ವಲ್ಪ ಹೋಗ್ತಿರೋದು ಒಂದಷ್ಟು ತೊಗೊಂಡೆ. ಬೆಳಿಗ್ಗೆ ಸುಮಾರು ಒಂದು 6-6:30ಗೆ ಹೊರಟ್ವಿ. ಏಕೆ ಅಂತಂದರೆ ನಾವು ಕೆಲಸ ಮುಗಿಸ್ಕೊಂಡು ಸಂಜೆ ಒಂದು 4ರಿಂದ 5 ಗಂಟೆ ಅಷ್ಟೊಳಗೆ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ನಾವಿಲ್ಲಿ ಊರಿಗೆ ಹೋದ್ಮೇಲೆ ಅಪ್ಪ ಅವ್ರು ಹೊಲದ ಹತ್ರನೇ ಸಿಕ್ಕಿದ್ರು. ಅಲ್ಲೇ ನಿಲ್ಲಿಸಿದ್ವಿ, ನಮ್ಮದು ರೋಡ್ ಸೈಡೇ ಐತೆ, ಹಾಗಾಗಿ ಅಲ್ಲೇ ಸಿಕ್ಕಿದ್ರು. ಅಪ್ಪ ಅವರು ಟೊಮೊಟೊಗೆ ದಾರ ಹಾಕ್ತಾಯಿದ್ರು. ಟೊಮೊಟೊ ಸ್ವಲ್ಪ ಬೆಳೆದೇ ಬಿಟ್ಟಿತ್ತು, ಇಷ್ಟರೊಳಗೆಲ್ಲ ದಾರ ಹಾಕಬೇಕು. ಅವ್ರಿಗೆ ಟೈಮ್ ಸಾಕಾಗಲಿಲ್ಲ ಅಂತ ಹೇಳಿ ಇವತ್ತು ಟೊಮೊಟೊ ಗಿಡಕ್ಕೆಲ್ಲ ದಾರ ಹಾಕ್ತಾಯಿದ್ರು. ಟೊಮೊಟೊ ಗಿಡಕ್ಕೆ ಮುಂಚೆಗೆಲ್ಲ ದಾರ ಹಾಕ್ತಿರ್ಲಿಲ್ಲ, ಇವಾಗ ದಾರ ಹಾಕ್ತಾರೆ. ಏನಕ್ಕೆ ಅಂತಂದರೆ ಟೊಮೊಟೊ ಕಾಯಿ ಎಲ್ಲವ ಕೆಳಗಡೆಗೆ ಬಿದ್ದು ಕರ್ಗೋಗ್ಬಿಡ್ತವೆ ಅಂತ ಟೊಮೊಟೊಗೆ ದಾರ ಹಾಕ್ತಾರೆ. ಟೊಮೊಟೊಗೆ ದಾರ ಹಾಕೋದು ಎಷ್ಟು ಟೈಮ್ ಹಿಡಿತದೆ ಅಂತಂದರೆ ಸಾಕಾಗೋಗುತ್ತೆ. ನಾನೊಂದು ಅರ್ಧ ಲೈನ್ಗೆ ಹಾಕಿದ್ನೇನೋ, ಸುಮಾರು 1 ಅವರ್ ತೊಗೊಂಡೆ ಬರೀ ಅರ್ಧ ಲೈನ್ಗೆ ಹಾಕೋಕ್ಕೆ. ಈಗ ನೋಡಿ, ಈಗ ಇಲ್ಲಿ ನಮ್ಮಪ್ಪ ದಾರ ಹಾಕ್ತೈತೆ. ಇವೆಲ್ಲ ಸ್ವಲ್ಪ ದೊಡ್ಡವೇ ಆಗಿಬಿಟ್ಟಿದ್ದಾವೆ. ಇದಕ್ಕಿಂತ ಚಿಕ್ಕವರಾಗಿದ್ದಾಗಲೇ ದಾರ ಹಾಕಬೇಕು. ನಮ್ಮನೆ ಬೇರೆ ಕೆಲಸ ಇರೋದ್ರಿಂದ ಇದಕ್ಕೆ ಹಾಕೋಕ್ಕಾಗಲಿಲ್ಲ. ಮತ್ತು ಇವಾಗ ಜಾಸ್ತಿ ಕೆಲಸದವರು ಸಿಗೋದಿಲ್ಲ ಈ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಹೊಗೆ ಸೊಪ್ಪು ಮುರಿತಿರ್ತಾರೆ. ಹೊಗೆ ಸೊಪ್ಪು ಕೆಲಸಕ್ಕೆ ಹೋಗ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ 1 ಎಕರೆಗೆ 800-900 ರೂಪಾಯಿ ದುಡ್ಡು ಕೊಡ್ತಾರೆ, 1 ಎಕರೆಗೆ. ಹಾಗಾಗಿ ಜಾಸ್ತಿ ಜನ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಕಮ್ಮಿ ಬರೋದು. ಅಂದರೆ ಈ ಟೊಮೊಟೊ ಗಿಡಕ್ಕೆಲ್ಲಕ್ಕೂ ಬರೋದಿಲ್ಲ ಜಾಸ್ತಿ, ಮತ್ತು ಜಾಸ್ತಿ ಟೈಮ್ ಹಿಡುತ್ತೆ ಅಂತ. ಅದಾದಮೇಲೆ ಮನೆ ತಕ್ಕೆ ಅಂತ ಹೋದ್ವಿ. ಮನೆ ಹತ್ರ ಇಲ್ಲಿ ಸೇತುವೆ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಕರಿಯ ಮತ್ತು ನಮ್ಮ ಚೋಟು ಆಟ ಆಡ್ತಾ ಇದ್ದಾರೆ. ಅವ್ನು ಸ್ವಲ್ಪ ಕೊಕ್ಕಿರೋದ್ರಿಂದ ಮನೆಯವರೆಲ್ಲ ಕರಿಯ ಅಂತಲೇ ಕರೀತಾರೆ. ಅವನ ಹೆಸರು ಬಂದು ಚಿರಾಂತ್ ಎಂ ಗೌಡ ಅಂತ ಹೇಳಿ. ಅದಾದಮೇಲೆ ನಾನು ಬೀನೀಸ್ ಹೇಗಿದ್ದಾವೆ ಅಂತ ಹೇಳಿ ಬೀನೀಸ್ ಹೊಲದ ಹತ್ರಕ್ಕೆ ಹೋದ್ವಿ. ಬೀನೀಸು ನಮ್ಮ ಮನೆ ಹಿಂದ್ಗಡೆ ಇರೋವಂಥ ಹೊಲಕ್ಕೇ ಹಾಕಿರೋದು ನಮ್ಮನೆ. ಬೀನ್ಸ್ ಇವಾಗ ಸ್ವಲ್ಪ ರೈಟ್ ಡೌನ್ ಆಗೈತೆ. 1 ವಾರ ಮುಂಚಾಗಿ ಈಗ ಬೀನೀಸ್ ಬಂದಿದ್ರೂ ಒಳ್ಳೆ ರೈಟ್ ಸಿಗ್ತಾಯಿತ್ತು. ಅವಾಗೆಲ್ಲ ಒಂದು ಬಾಕ್ಸ್ 1,000 ರೂಪಾಯಿಗೆಲ್ಲ ಹೋಗ್ತಾಯಿತ್ತು. ಇವಾಗ ಬರೀ 500 ಇಲ್ಲ ಅಂತೆ, ಬರೀ 200-250 ರೂಪಾಯಿಗೆ ಹೋಗ್ತವೆ ಅಂತಿತ್ತು. ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಚಿರುನ ಆಟ ಆಡಿಸ್ದೆ. ಅವನು ನನ್ನ ಹತ್ರಕ್ಕೆ ಬರ್ತಿರ್ಲಿಲ್ಲ, ಈ ಸಲ ಬರ್ತಾಯಿದ್ದ. ಅದಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಅವನನ್ನು ಆಟ ಆಡಿಸಿದ್ರು. ಒಂದು ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಬಂದ. ಅವನಿನ್ನೂ ಅವ್ರ ಊರಿಗೆ ಹೋಗಿಲ್ಲ. ಅವ್ನಿಗೆ ಇವಾಗ 6 ತಿಂಗಳಾಗೈತೆ ಅಷ್ಟೇ. ನೀನು ಒಳ್ಳೆ ಮಗ ಅಲ್ವಾ, ನಾಚಿಕೆ ತಿರ್ಗಾ ನೀನು ಒಳ್ಳೆ ಮಗ ತಾನೆ. ಇನ್ನು ಅವನು ಕೆಳಗಡೆ ಮಲಗಿಸಿದ್ರೆ ಸಾಕು ಮಕ್ಕಡೆ ಆಗ್ಬಿಡ್ತಾನೆ, ಅಂತಂದರೆ ಉಳ್ಕೊಂಡು ಮುಂದಕ್ಕೆ ಹೋಗೋಕೆ ಟ್ರೈ ಮಾಡ್ತಾನೆ. ಮತ್ತು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಉಳ್ಕೊಂಡು ಹಿಂದಕ್ಕೆ ಹೋಗ್ತಾನೆ. ಒಂದೊಂದು ಹರಸಾಹಸ ಮಾಡೋದಿಲ್ಲ ಅವನು. ಒಂದು 5 ಸೆಕೆಂಡು ಸುಮ್ಮನೆ ಅಂತೂ ಇರೋದಿಲ್ಲ. ಏನನ್ನಾದರೂ ಇಳಿತಿರ್ತಾನೆ, ಕೀಳ್ತಿರ್ತಾನೆ, ಇಲ್ಲ ಅಂದರೆ ಯಾರ ಜೊತೆ ಇರ್ತಾನೆ. ನಾನು ವಿಡಿಯೋ ಆನ್ ಮಾಡಿರೋದಕ್ಕೆ ಆ ಥರ ನೋಡ್ತಾ ಇದ್ದೇನೆ ಇವಾಗ. ನಾನು ಇವತ್ತು ಒಂದು ಟಿಪಾಯ್ ಕವರ್ನ ಬುಕ್ ಮಾಡಿದ್ದೆ. ಇದಕ್ಕೇ ಒಂದು ವಾಶ್ ಮಾಡಿ ಹಾಕಿದ್ರೆ ಇನ್ನೊಂದು ಹಾಕೋಕ್ಕೆ ಆಗ್ತಿರಲಿಲ್ಲ, ಬೇರೆ ಯಾವುದಾದ್ರೂ ಹಾಕಬೇಕಾಗಿತ್ತು. ಒಂದು ಸ್ವಲ್ಪ ದಿನ ಇದಿರಲಿ ಅಂತ ಇದನ್ನು ಹಾಕಿದ್ದೆ. ಅದಕ್ಕೆ ಮೀಶೋ ಅಂತಲ್ಲಿ ಬುಕ್ ಮಾಡಿದ್ದೆ. ಇವಾಗ ನೋಡವ ಇದು ಯಾವ ಥರ ಬಂದೈತೆ ಅಂತ ಹೇಳಿ. ಒಂದೊಂದು ಸಾರಿ ಮೀಶೋನಲ್ಲೂ ಕ್ವಾಲಿಟಿ ಚೆನ್ನಾಗಿರೋ ಬಂದಿರಲ್ಲ. ನಾನು ಸುಮಾರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತು ರಿಟರ್ನು ಹಾಕಿದ್ದೀನಿ. ಇದು ಯಾವ ಥರ ಬಂದೈತೆ ಅಂತ ಇವಾಗ ನೋಡ್ತಾ ಇದ್ದೀನಿ. ನಿಮ್ಮಿದ್ರಿಗೇ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿತ್ತೆ.
ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ. ಇದ್ರದ್ದು ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ. ನೋಡ್ಬೋದು ನೀವು ಇಲ್ಲಿ. ಇದ್ರದ್ದು ಲಿಂಕ್ ಬೇಕು ಅಂತಂದರೆ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದೈತೆ. ಇದು 186 ರೂಪಾಯಿ. ಚೆನ್ನಾಗೈತೆ. ಇವಾಗ ನಾನು ಇದಕ್ಕೆ ಹಾಕ್ತೀನಿ. ನೋಡಿ, ತುಂಬ ಚೆನ್ನಾಗೈತೆ. ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ. ಮತ್ತು ತುಂಬ ಚೆನ್ನಾಗೂ ಕಾಣಿಸ್ತೈತೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಕ್ವಾಲಿಟಿ ಚೆನ್ನಾಗೈತೆ. ಹಿಂದೆ ನೋಡ್ಬೋದು ನೀವು, ಹಿಂದೆನೂ ಕೂಡ ತುಂಬ ಚೆನ್ನಾಗೈತೆ. ನಾನು ಹಿಂದ್ಗಡೆ ಇದು ಏನಾದರೂ ಕಿತ್ತು ಹೋಗುತ್ತಪ್ಪ ಅಂತ ನೋಡ್ತಾ ಇದ್ದೀನಿ, ಏನಿಲ್ಲ, ತುಂಬ ಚೆನ್ನಾಗೈತೆ. ಮತ್ತು ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿಲ್ಲ ಅಂತಂದರೆ ಮೀಶೋನಲ್ಲಿ ಆರಾಮಾಗಿ ಈಸಿಯಾಗಿ ರಿಟರ್ನ್ ಮಾಡ್ಬೋದು, ಮತ್ತು ಅಮೌಂಟು ಅಷ್ಟೇ ಬೇಗ ಬರುತ್ತೆ. ಇದು ನಾನು ಯಾವುದೇ ರೀತಿ ಮೀಶೋನ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬಿಡಿ. ಆಮೇಲೆ ಅದನ್ನು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾರೆ, ಮೀಶೋದು ಪ್ರಮೋಷನ್ ವೀಡಿಯೋನ ಇದು ಅಂತ. ಪ್ರಮೋಷನ್ ಏನೂ ಇಲ್ಲ ಇದು. ನಾನು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ, ಹಾಗಾಗಿ ಇದನ್ನು ವೀಡಿಯೋ ಮಾಡಿಕೊಂಡೆ ನಾನು. ನಿಮಗೂ ಬೇಕಾದರೆ ನೀವು ಒಂದ್ಸಲ ತರಿಸ್ಕೊಂಡು ನೋಡಿ. ಚೆನ್ನಾಗಿ ಕಾಣಿಸ್ತೈತೆ. ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನೋಡ್ಬೋದು ನೀವು. ಮಮ್ಮಿ ಎಲ್ಲಿ? ನಿಮ್ಮ ಮಮ್ಮಿ ಎಲ್ಲೋಯ್ತು? ಹೋಯ್ತಾ? ಅಲ್ಲ ಐತಾ? ಚಪ್ಪಲಿ ಒಳಗಾಯ್ತಾ? ಅಯ್ಯೋ, ಚಪ್ಪಲಿ ಒಳಗೆ ಇಟ್ಕೊಂಡಿದ್ಯಾ? ಹಾಂ, ಕೆಳಗಡೆ ಯಾಕೆ ಬಂದಿದ್ದಿ ಇವಾಗ? ಕೆಳಗಡೆ ಯಾಕೆ ಬಂದಿದ್ದಿ? ಸೈಕಲ್ ಹೊಡಿಕೆ? ಸೈಕಲ್ಲು ಇವಳ ಹೆಸರು ಬಂದು ಕಾರುಣ್ಯ. ನಮ್ಮ ಕ್ವಾರ್ಟರ್ಸ್ ಹುಡುಗಿ. ಸಂಜೆ ಆಗಿತ್ತಲ್ವ, ಹಾಗಾಗಿ ವಾಕ್ ಮಾಡೋಕ್ಕೆ ಅಂತ ಅವರಮ್ಮ ಕರ್ಕೊಂಡು ಬಂದಿದ್ದರು. ಅವ್ರ ಅಣ್ಣನ ಜೊತೆ ವಾಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ನಾವೆಲ್ಲ ಒಂದು 5 ಗಂಟೆ 5:15 ಸುಮಾರಿಗೆ ಎಲ್ಲ ಒಂದು ರೌಂಡ್ ವಾಕ್ ಮಾಡೋಕ್ಕೆ ಬರ್ತಿರ್ತಾರೆ. ಮನೆಯೊಳಗೇ ಮಕ್ಳುಗಳೆಲ್ಲ ಹಿಡ್ಕೊಂಡಿರ್ತಾರಲ್ವ, ಅವಕ್ಕೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೊರಗಡೆ ಕರ್ಕೊಬರ್ತಾರೆ. ನಾನು ಕೂಡ ವಾಕ್ ಮುಗಿಸ್ಕೊಂಡು ಬಂದಾದಮೇಲೆ ಅಡುಗೆ ಮಾಡವ ಅಂತ ಹೇಳಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಡುಗೆಗೆ ಸಿಂಪಲ್ಲಾಗೆ ಮಾಡ್ಕೊಂಡು ತಿಂತೀನಿ. ಏನಕ್ಕೆ ಅಂತಂದರೆ ಇವತ್ತು ನೈಟ್ ಡ್ಯೂಟಿ ಐತೆ, ಬೇಗ ಮಾಡಬೇಕಾಗುತ್ತೆ ಅಡುಗೆನ, ಹಾಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಡುಗೆಗೆ ಕಾಯಿ ತುರಿಯೋಕ್ಕೆ ಅಂತ ಇಟ್ಟಿದ್ದೀನಿ. ನಾನು ಕಾಯಿ ತುರಿಯೋಕ್ಕೆ ಇವಾಗ ಬಂದೈತಲ್ವ, ಹೊಸದಾಗಿ ಪ್ರಾಡಕ್ಟ್ಗಳು ಅವ್ಯಾವನ್ನೂ ಯೂಸ್ ಮಾಡಲ್ಲ. ಹಳೇ ಕಾಲದ್ದು ತುರಾಮಣೆನೇ ಯೂಸ್ ಮಾಡ್ತೀನಿ. ನಮ್ಮಮ್ಮ ಕೊಡಿಸಿದ್ದು ಇದು. ನನಗೆ ಇದೇ ಕಂಫರ್ಟಬಲ್ ಆಗೈತೆ. ಆಗ ಬೇಗನೂ ನಾನು ಇದರಲ್ಲೇ ಕಾಯಿನ ತುರ್ಕೊತೀನಿ. ಹಾಗಾಗಿ ನಾನು ಈಗಲೂ ಸುಧಾ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ದುಡ್ಡು ಕೊಟ್ಟು ಅವೆಲ್ಲ ತೊಗೊಳೋದ್ಕಿಂತ ನಮ್ದು ಯಾವುದು ಅನುಕೂಲ ಅದನ್ನು ಬಳಸೋದು ಸೂಕ್ತ ಅಂತ ಅಂದ್ಕೊತೀನಿ. ನಾನು ಇವತ್ತು ರೊಟ್ಟಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಶೇರ್ ಮಾಡಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಸಣ್ಣದಾಗಿ ಹಚ್ಕೊಂಡು ಪಲ್ಯ ಮಾಡ್ಕೊತಾರೆ, ಒಬ್ಬೊಬ್ಬರು ಈ ಥರ ತುರ್ಕೊಂಡು ಮಾಡ್ಕೊತಾರೆ. ನನಗೆ ಈ ಥರ ತುರ್ಕೊಂಡು ಮಾಡ್ಕೊಂಡ್ರೇ ಇಷ್ಟ, ಹಾಗಾಗಿ ಮಾಡ್ಕೊತಿದ್ದೀನಿ. ಈ ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ನನಗಂತೂ ಬೀಟ್ರೋಟ್ ಪಲ್ಯ ಅಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಸೈಡ್ಸ್ಗೆ ಅನ್ನಕ್ಕೂ ಸುಧಾ ಮಾಡ್ಕೊತಿರ್ತೀನಿ. ಅವಾಗವಾಗ ತಿಂದರೆ ತುಂಬ ಒಳ್ಳೆಯದು, ಹಾಗೆಯೇ ಬ್ಲಡ್ ಸುಧಾ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಏನು ಬೆಳಗ್ಗೆ ತಿಂಡಿ ಥರ ಸಂಜೆ ಬೆಳಗ್ಗೆ ತಿಂಡಿ ಮಾಡೋ ಐಟಮ್ಸ್ನ ಸಂಜೆ ಊಟಕ್ಕೆ ಮಾಡ್ತಾಯಿದ್ದೀರಿ ಅಂತ ಅಂತಿದ್ದೀರಾ? ರಾಗಿ ಹಸಿಟ್ಟು ಖಾಲಿ ಆಗೈತೆ. ಬರೀ ಅನ್ನ ತಿನ್ನಬಾರ್ದು. ಬರೀ ಅನ್ನ ತಿನ್ನೋದು ನಮ್ಮನೇಲಿ ಜಾಸ್ತಿ ಇಷ್ಟಪಡ್ತಿಲ್ಲ ಇವಾಗ ಅನ್ನ ಜಾಸ್ತಿ ತಿನ್ನೋಕ್ಕೆ. ಅದಕ್ಕೆ ರೊಟ್ಟಿ ಮಾಡಿಕೊಂಡು ಬೀಟ್ರೋಟು ಪಲ್ಯ ಮಾಡ್ಕೊತಿದ್ದೀನಿ. ರೊಟ್ಟಿ ಅಂತ ಅಂದರೆ ಅಕ್ಕಿ ರೊಟ್ಟಿ ಅಲ್ಲ, ನಾನು ಎಲ್ಲ ಥರ ಕಾಳು ಮತ್ತು ಸಿರಿಧಾನ್ಯಗಳೆಲ್ಲನೂ ಹಾಕಿ ಬಿಡಿಸಿಟ್ಕೊಂಡಿರ್ತೀನಿ ರೊಟ್ಟಿ ಮಾಡೋಕ್ಕೆ ಅಂತ ಸಪ್ರೇಟು. ರಾಗಿ ಎಲ್ಲನೂ ಸೇರಿಸ್ಕೊಂಡು ಅದನ್ನು ರೊಟ್ಟಿ ಮಾಡ್ತೀನಿ. ಹಾಗೆ ಅದಕ್ಕೆ ಬೀಟ್ರೋಟ್ ಪಲ್ಯ, ಸಾಂಬಾರು, ಅನ್ನ, ಇದಿಷ್ಟು ಇವಾಗ ಸಂಜೆ ಊಟಕ್ಕೆ ರೆಡಿ ಆಗುತ್ತೆ. ರಾಗಿ ಹಿಟ್ಟು ಇಲ್ಲ ಅಂತಂದಾಗ ನಾನು ರೊಟ್ಟಿನ ಮಾಡ್ಕೊತೀನಿ. ಬರೀ ಅನ್ನ ಅಂತೂ ತಿನ್ನೋಕ್ಕೆ ಹೋಗಲ್ಲ. ಜಾಸ್ತಿ ರೈಸ್ ಐಟಮ್ಸ್ ತಿಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರಲ್ಲಿ ಇವಾಗ ಅನ್ನ ರೆಡಿ ಆಗೈತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ರಸ ರೆಡಿ ಆಗೈತೆ. ರಸ ಅಂತಂದರೆ ರಸ ಮಾಡ್ಕೊಂಡಿದ್ದೀನಿ ಅಷ್ಟೇ, ತರಕಾರಿ ಸಾಂಬಾರು ಏನು ಮಾಡ್ಕೊಳ್ಳಿಲ್ಲ. ಹಾಗೆಯೇ ಬೀಟ್ರೋಟ್ ಪಲ್ಯ ರೆಡಿ ಆಗ್ತೈತೆ. ರೊಟ್ಟಿಗೆ ಕಲಸಿ ಇಟ್ಟಿದ್ದೀನಿ, ಲಟ್ಟಿಸ್ಕೊಡ್ಬೇಕು. ಇದಿಷ್ಟು ಇವತ್ತಿನ ನೈಟ್ ಊಟ ನಮ್ಮದು. ತರಕಾರಿಗಳನ್ನ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಟೊಮೊಟೊ ಹಣ್ಣು, ಕ್ಯಾಪ್ಸಿಕಮ್ಮು ಇವೆಲ್ಲ ತಂದಿದ್ದಾರೆ. ಇವೆಲ್ಲ ತೊಳೆದು ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಟ್ರೆ ನೀಟಾಗಿ
ಮತ್ತೆ ಮತ್ತೆ ಅಡುಗೆ ಮಾಡಬೇಕಲ್ಲ, ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಕ್ಕಿಲ್ಲ. ಇವಾಗ ಇವೆಲ್ಲನೂ ತೊಳೆದು ಎತ್ತಿಟ್ಕೊತೀನಿ. ಹಾಗೆ ಈರುಳ್ಳಿನೂ ತಂದಿದ್ದಾರೆ. ಈರುಳ್ಳಿ ಇವಾಗ 100 ರೂಪಾಯಿಗೆ 2 kg ಅಷ್ಟೇ ಅಂತೆ, ಸ್ವಲ್ಪ ದಪ್ಪಾಗಿರೋವನ್ನೇ ತಂದಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಕಿತ್ತಳೆ ಹಣ್ಣು ಹಾಗೆ ಮಾವಿನ ಹಣ್ಣು ತಂದಿದ್ದಾರೆ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಹಾಗಾಗಿ ತಂದಿದ್ದಾರೆ. ಕಿತ್ತಳೆ ಹಣ್ಣು ಗೊತ್ತಿಲ್ಲ, ತಿನ್ಬೇಕನ್ಸಿರ್ಬೋದೇನೋ, ತಂದಿದ್ದಾರೆ. ಎಲ್ಲ ಸ್ವಲ್ಪ ಹಣ್ಣುಗಳು ಮತ್ತು ತರಕಾರಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗೈತೆ ಅಂತಲೇ ಹೇಳ್ತಾ ಇದ್ರು. ಇವೆಲ್ಲನೂ ಇವಾಗ ತೊಳೆದು ಫ್ರಿಜ್ಗೆ ಎತ್ತಿಟ್ಕೊತೀನಿ. ಫ್ರಿಜ್ಜು ಸುಧಾ ಕ್ಲೀನ್ ಮಾಡಿಲ್ಲ, ಸುಮಾರು ದಿನ ಆಗೈತೆ. ಕ್ಲೀನ್ ಮಾಡಬೇಕು. ಟೈಮ್ ಸಿಕ್ಕಿದಾಗ ಆ ವಿಡಿಯೋನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಟೈಮು 8:15 ಆಗೈತೆ. ಇಬ್ಬರದ್ದು ಊಟ ಆಯಿತು. ಅವರು ಊಟ ಮುಗಿಸ್ಕೊಂಡು ನೈಟ್ ಡ್ಯೂಟಿ ಅಲ್ವಾ, ಹಾಗಾಗಿ ಹೊರಟರು. ನಾನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ತೊಳೆದಿತ್ತು, ಪಾತ್ರೆ ತೊಳೆದಿಲ್ಲ. ಊಟ ಆದ ತಕ್ಷಣ ಪಾತ್ರೆ ತೊಳಿಬಾರ್ದು ಅಂತ ತೊಳೆದಿಲ್ಲ. ಓದ್ಕೊಂಡು ಒಂದು 10 ಗಂಟೆ ಆದಮೇಲೆ ತೊಳೆಯೋಣ ಅಂತ ಹೇಳಿ ಇವಾಗ ಓದ್ಕೊಳ್ಳೋಕ್ಕೆ ಅಂತ ಬಂದೆ. ಈಗ ನೋಡ್ಬೋದು, ಇವತ್ತು ನಾನು ಸೈನ್ಸ್ನ ಓದ್ಕೊತಾ ಇದ್ದೀನಿ. ನಂದು ಎಕನಾಮಿಕ್ಸ್ MA ಮಾಡಿದ್ದೀನಿ. ನಾನು ಆಲ್ರೆಡಿ 1 ವರ್ಷ ಟೈಮ್ನ ವೇಸ್ಟ್ ಮಾಡಿದ್ದೀನಿ. ಎಕನಾಮಿಕ್ಸ್ MA ಮುಗಿದ ತಕ್ಷಣವೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದರೆ ಇಷ್ಟೊತ್ತಿಗೆ ಅರ್ಧ ಸಿಲೆಬಸ್ ಎಲ್ಲ ಮುಗಿಸಿದ್ದೀನಿ. ಅರ್ಧ ಏನು ಫುಲ್ಲೇ ಮುಗಿಸ್ಕೋಬೋದಾಗಿತ್ತು. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೇಸಿಕ್ ಬುಕ್ಸ್ಗಳು ಏನೇನು ಬೇಕೋ ಅದೆಲ್ಲನ ಓದ್ಕೊತಾ ಇದ್ದೀನಿ. ಇವಾಗ KPSC, ಗ್ರೂಪ್ C, PDO, VA ಮತ್ತು KASಗೆ ಎಲ್ಲರಿಗೂ ಒಂದು ಪೇಪರ್ ಕಾಮನ್ನಾಗಿ ಇರೋದ್ರಿಂದ, ಅಂದರೆ ಎಕನಾಮಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಇವೆಲ್ಲ ಸೇಮು. ಎಲ್ಲ ಎಕ್ಸಾಮ್ಗಳಿಗೂ ಒಂದು ಪೇಪರ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಪರ್ಟಿಕ್ಯುಲರಾಗಿ ಇದೇ ಎಕ್ಸಾಮ್ಗೆ ಅಂತ ಓದ್ತಿಲ್ಲ. ಇವಿಷ್ಟು ಬೇಸಿಕ್ಕಾಗಿ ನಾವು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನು ಒಂದೊಂದು ಎಕ್ಸಾಮ್ ಅಂತ ತೊಗೊಂಡಾಗ, ಈಗ PDOಗೆ ಒಂದು ಪೇಪರ್ ಅಂತೂ, GK ಪೇಪರ್ ಒಂದು ಪೇಪರ್ ಅಂತೂ ಸೇಮ್ ಎಲ್ಲ ಥರನೇ ಒಂದೇ ಇರುತ್ತೆ. ಇನ್ನು ಸ್ಪೆಸಿಫಿಕ್ಕಾಗಿ ಏನು ಓದ್ಕೋಬೇಕು ಅಂತಂದರೆ ಪಂಚಾಯತ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಓದ್ಕೋಬೇಕಾಗುತ್ತೆ. ಅದಾದಮೇಲೆ 73, 74ನೇ ತಿದ್ದುಪಡಿ ಸ್ವಲ್ಪ ಓದ್ಕೋಬೇಕಾಗುತ್ತೆ. ಆವಾಗ ಆ ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ಓದ್ಕೊಂಡ್ರೂ ಆ ಸಿಲೆಬಸ್ನ ಕವರ್ ಮಾಡ್ಕೋಬೋದು. ಆ ಮೇಜರ್ ಏನು ಡಿಫ್ರೆಂಟ್ ಇರೋದಿಲ್ಲ, ಎಲ್ಲದಕ್ಕೂ ಸ್ವಲ್ಪ ಸೇಮ್ ಸಿಲೆಬಸ್ ಇರುತ್ತೆ. ಆ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕಿರ್ತೀವಲ್ವ, ಇವೆಲ್ಲನೂ ಹಿಂದೆಯೇ ಚೆನ್ನಾಗಿ ಮುಗಿಸ್ಕೊಂಡ್ರೆ ಅದಾದಮೇಲೆ ಸ್ಪೆಸಿಫಿಕ್ಕಾಗಿ ಏನಿರ್ತದೆ ಅದನ್ನು ಆವಾಗ ಕವರ್ ಮಾಡ್ಕೋಬೋದು. ಇವಾಗ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಇದು ಪೇಪರ್ ಎಲ್ಲ ಎಕ್ಸಾಮ್ಗೂ ಸೇಮ್ ಆಗೈತೆ. ಹಾಗೆಯೇ ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಇವೆಲ್ಲನೂ ಓದಲೇಬೇಕು. ಇನ್ನು ಸ್ಪೆಸಿಫಿಕ್ಕಾಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ KPSC, ಗ್ರೂಪ್ C ಎಕ್ಸಾಮ್ಗಳು, STA, FTA, ಅದಾದಮೇಲೆ VA, PGO, ಆಮೇಲೆ KS ತನಕನೂ ಆಲ್ಮೋಸ್ಟ್ ಎಲ್ಲನೂ ಓದ್ಕೋಬೋದು. ಅದ್ರ ಡೀಪಾಗಿ ಡೆತ್ತಾಗಿ ಓದ್ಕೋಬೇಕು ಅಷ್ಟೇ. ನಾನು ಇವಾಗ ಈ ಬುಕ್ಸ್ಗಳನ್ನ ಓದ್ಕೊತಾ ಇದ್ದೀನಿ. ನಾನನ್ನು ಹೊಸ ಬುಕ್ಸ್ ಏನು ತೊಗೊಂಡಿಲ್ಲ. ಇದೆಲ್ಲ ನಮ್ಮನೆಯವರು ಓದಿರೋವಂತಹ ಬುಕ್ಸ್ಗಳು. ಇದೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳು ನಾನು KM ಸುರೇಶ್ ಸರ್ ಅವ್ರದ್ದು ಬುಕ್ಸ್ಗಳನ್ನೇ ನಮ್ಮನೆಯವ್ರು ಓದಿರೋದು. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರದ್ದು ನಮಗೆ ಅವ್ರ ಬರವಣಿಗೆ ಐತಲ್ವ, ಅದು ನನಗೆ ಹತ್ತಿರ ಆಗೈತೆ. ಅವ್ರ ಪ್ಯಾಟ್ರನ್ ನಮಗೆ ಬೇಗ ಅರ್ಥ ಆಗೋದ್ರಿಂದ ಅವ್ರದ್ದೇ ಬುಕ್ಸ್ಗಳನ್ನ ನಾನು ಓದ್ಕೊತಾ ಇರೋದು. ನಮ್ಮನೆಯವರು ಇದನ್ನೇ ಓದ್ಕೊಂಡು 2-3 ಜಾಬ್ ತೊಗೊಂಡಿದ್ದಾರೆ. ಇವಾಗ ನಾನು ಇದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೊಸ ಬುಕ್ಸ್ ಅಂತ ಏನು ತೊಗೊಂಡಿಲ್ಲ. ಇದೇ ಬುಕ್ಸಲ್ಲಿ ಇವಾಗ ಏನೇನು ಬಿಟ್ಟು ಹೋಗೈತೆ, ಕರೆಂಟ್ಸ್ ಅಫೇರ್ಸ್ ಏನೇನೈತೆ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಅದನ್ನು ಸಪ್ರೇಟ್ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ರೆ ಆಯಿತು. ಮೇಜರಾಗಿ ಹೊಸ ಬುಕ್ಸ್ನೇ ತೊಗೊಂಡು ಓದಬೇಕಂತ ಏನಿಲ್ಲ. ಇದೊಂದು 4ರಿಂದ 5 ವರ್ಷ ಹಳೆಯದು ಅಂದ್ಕೊತೀನಿ. 2019 ಇದು ಬುಕ್ಸು ಅವ್ರು ಓದಿರೋದು. ಇವಾಗ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ, ನಾನು ಓದೋದಂತೂ ಓದ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟಂತೂ ಟ್ರೈ ಮಾಡ್ತೀನಿ. ಜಾಬ್ ಆಗೋದು ಬಿಡೋದು ಗೊತ್ತಿಲ್ಲ. ಇವಾಗ PGO ಮತ್ತು VAಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಓದ್ಕೊತಾ ಇದ್ದೀನಿ. ನಾನು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಲೇ ಡೀಪಾಗೇನು ವೀಡಿಯೋನ ಮಾಡ್ತಾ ಇಲ್ಲ. ನೀವು ಯಾರಾದ್ರೂ ಓದೋರು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋರು ಏನಾದರೂ ವೀಡಿಯೋನ ನೋಡ್ತಾ ಇದ್ದರೆ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿಕೊಂಡ್ರೆ ನಾನು ಅದಕ್ಕೆ ಸಪ್ರೇಟ್ ವೀಡಿಯೋನ ಹಾಕ್ತೀನಿ. ಇವಾಗ ನಾನು ಡೈಲಿ ವ್ಲಾಗ್ಸ್ ಜೊತೆ ಇದು ಬಂದ್ರಿಂದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಇನ್ನು ಡೀಪಾಗಿ ಏನು ಹೇಳಿಲ್ಲ ನಾನು. ಬೇಕು ಅಂತ ಅಂದರೆ ಹೇಳಿ ಅದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಾನೊಂದು 11
11 ಗಂಟೆ ತನಕ ಓದ್ಕೊತೀನಿ. ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗುತ್ತೆ. ಇಲ್ಲಿ ಸಂಜೆ ವಾಕ್ ಮಾಡೋಕ್ಕೆ ಬರ್ತಾರೆ, ನಮ್ಮದು ಕೆಳಗಡೆ ಮನೆ ಇದ್ರಿಂದ ಅವರು ಮಾತಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆವಾಗ ನಾನು ಅವ್ರ ಜೊತೆ ವಾಕ್ ಮಾಡ್ತೀನಿ, ನನಗೂ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ಹೇಳಿ. ಆವಾಗ ಒಂದು 3/4 ಗಂಟೆ 1 ಅವರಲ್ಲಿ ಅವರಿಲ್ಲಿ ಊಟ ಎಲ್ಲ ಆದಮೇಲೆ 9:30ಇಂದ ಒಂದು 10:30 ತನಕ ವಾಕ್ ಮಾಡ್ತಾರೆ. ಆ ಟೈಮಲ್ಲಿ ನಾನೇನು ಓದ್ಕೊಳ್ಳೋಕ್ಕೆ ಹೋಗಲ್ಲ. ಅಷ್ಟರೊಳಗೆ ಅವರೆಲ್ಲ ಬರೋಷ್ಟರೊಳಗೆ ಸ್ವಲ್ಪ ಓದ್ಕೊತೀನಿ. ಅದಾದಮೇಲೆ ಆದರೆ ಓದ್ಕೊತೀನಿ, ನಿದ್ದೆ ಬರಲಿಲ್ಲ ಅಂದರೆ ಓದ್ಕೊತೀನಿ, ಇಲ್ಲ ಅಂತಂದರೆ ನಿದ್ದೆ ಬಂದರೆ ಮಲ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಟಾಟಾ.